ನಮಸ್ಕಾರ. ಓಂ ವ್ಯಾಸ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅವರು ನಿಮಗೆ ಜನ್ಮ ಕೊಟ್ಟು ಸಾಕಿ ಸಲಹಿ ಓದಿಸಿ ನಿಮಗೆ ವಿದ್ಯಾಭ್ಯಾಸ ಮಾಡಿ ನಿಮಗೆ ಅಮೆರಿಕದಲ್ಲಿ ವ್ಯಾಸಂಗ MS ಮಾಡೋಕ್ಕೆ ಕೊಟ್ಟು ನೀವು ಕೆಲಸಕ್ಕೆ ಸೇರ್ಕೊಂಡು ಬೆಳೆದ್ರೆ ಅವರಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಯಾವ ಟೈಮ್ ಟ್ಯೂಷನ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗ್ತೀರಾ, ಟೂ ವೀಲರ, ಕಾರ, ಕಾಲ್ನಡಿಗೆನ, ಕಾರಲ್ಲ, ಆಟೋದಲ್ಲ, ಎಲ್ಲೋ ಕರ್ಕೊಂಡು ಬಂದು ನಿಮಗೆ ಸಮಯಕ್ಕೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ನಿಮ್ಮ ಹೇಳುಗಳನ್ನೆಲ್ಲ ಬಾಚಿ ನಿಮಗೆ ಊಟ ಉಪಚಾರಗಳನ್ನೆಲ್ಲ ಮಾಡಿ ನೀವು ಕಾಯಿಲೆ ಬಿದ್ದಾಗ ನಿಮ್ಮ ಪಕ್ಕದಲ್ಲಿದ್ದು ನಿಮ್ಮನ್ನು ಡಾಕ್ಟರ್ ಕರ್ಕೊಂಡು ಹೋಗಿ ನಿಮಗೆ ವ್ಯಾಕ್ಸಿನೇಷನ್ಸ್ ಕೊಡಿಸಿ ನಿಮಗೆ ಕಷ್ಟಪಟ್ಟು ಸಾಕಿರುವಂಥ ತಂದೆ ತಾಯಿನ ದಯವಿಟ್ಟು ಕಡೆಗಾಲದಲ್ಲಿ ಬಿಡಬೇಡಿ. ನೋಡಿ, ನೀವು ಏನೇ ಮಾಡ್ಬೋದು, ತಂದೆ ತಾಯಿ ತೀರಿಸುವಂಥ ಋಣ ಜನ್ಮಾಂತರಗೂ ತೀರಿಸೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಿ, ಸಾಧ್ಯ ಆದಷ್ಟು ಸ್ಪೆಂಡ್ ಮಾಡಿ. ನಾನು ಹೇಳ್ತಿರೋದನ್ನು ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತಿಲ್ಲ. ಪ್ರತಿನಿತ್ಯ ಒಂದು ಫೋನ್ ಮಾಡಿ, ಅಮ್ಮ ಹೇಗಿದೆಯಾ, ಅಪ್ಪ ಹೇಗಿದೆಯಾ, ನಾನು ಚೆನ್ನಾಗಿದ್ದೀನಿ ಅಪ್ಪ, ಬರೋ ವರ್ಷ ನೀವು ಬನ್ನಿ, 6 ತಿಂಗಳಿಗೆ ಬನ್ನಿ, ನಾನು ಹಬ್ಬಕ್ಕೆ ಬರ್ತೀನಿ, ನೀವು ನೀವು ಪಕ್ಕದಲ್ಲೇ ಕರೀಬಿಯನ್ ಐಲ್ಯಾಂಡ್ಸ್ಗೆ ಹೋಗ್ತೀರಾ, ಅಲ್ಲಿಂದ ಕ್ಯಾನಿಯನ್ ಐಲ್ಯಾಂಡ್ಸ್ಗೆ ಹೋಗ್ತೀರಾ, ಅಲ್ಲಿಂದ ಮತ್ತೊಂದು ಹೋಗ್ತೀರಾ, ಪ್ಯಾರಿಸ್ಗೆ ಹೋಗ್ತೀರಾ, ಯುರೋಪ್ ಟ್ರಿಪ್ ಹೋಗ್ತೀರಾ, ಆ ಟ್ರಿಪ್ಗಳೆಲ್ಲ ಮಾಡ್ಬೋದು. ಆ ಟ್ರಿಪ್ನ ಇಂಡಿಯಾ ಟು US ಟ್ರಿಪ್ಸ್. ನಿಮ್ಮ ತಂದೆ ತಾಯಿನ ಕರ್ಸ್ಕೊಳ್ಳಿ, ನೀವು ಇಂಡಿಯಾಗೆ ಬನ್ನಿ, ನಿಮ್ಮ ತಂದೆ ತಾಯಿ ಜೊತೆಲಿ ಹೋಗ್ಬಿಟ್ಟು ಇಂಡಿಯಾದಲ್ಲಿ ನೋಡಬೇಕಾಗಿರೋವಂಥದ್ದು ಹೇರಳವಾದ ಜಾಗ ಇದೆ, ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಕರ್ನಾಟಕದಲ್ಲಂತೂ ಅಯ್ಯೋ, ನೀವು ಆಗುಂಬೆ ನೋಡಿಬಿಟ್ರೆ ಸಾಕು, ತುಂಬ ಖುಷಿ ಪಡ್ತೀರಾ. ಆ ಥರ ವಿಶೇಷವಾಗಿರೋ ಜಾಗ ಇದೆ. ಇಲ್ಲೇ ಬಂದರೆ ನಿಮಗೆಲ್ಲ ವ್ಯವಸ್ಥೆ ಇರುತ್ತೆ, ರೀಸನಬಲ್ ರೇಟ್ಸ್ ಇರುತ್ತೆ. ಅಪ್ಪ ಅಮ್ಮ ಬನ್ನಿ, ಅಲ್ಲೆಲ್ಲೋ ಯಾರು ಬಿದ್ದೋಗಿರೋ ಬಿಲ್ಡಿಂಗ್ ಲೀನಿಂಗ್ ಟವರ್ ಆಫ್ ಪೀಸಾ ನೋಡೋ ಬದಲು ಇಲ್ಲಿರುವ ಭೂಟಾನು, ಇಲ್ಲಿರುವ ಸಿಕ್ಕಿಮ್ಮು, ಇಲ್ಲಿರುವ ಡಾರ್ಜಿಲಿಂಗು, ನೈನಿತಾಲು ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಥರ ಜಾಗಗಳಿಗೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನೀವು ಇಲ್ಲೇ ಬಂದರೆ ಒಂದು 15 ದಿನ ಅವ್ರ ಜೊತೆ ಕಾಲಹರಣ ಮಾಡಿ 15 ದಿನ ಅವ್ರು ಮಾಡಿರೋ ಅಡುಗೆಗಳನ್ನು ತಿಂದರೆ ಕೈಲಾಗುತ್ತೋ ಇಲ್ವೋ, ಏನೋ ಒಂದು ಸಂತೋಷವಾಗಿ ಮಾಡ್ತಾನೆ. ಆ ಸಂತೋಷವಾಗಿ ಮಾಡಿರುವಂಥ ಅಡುಗೆ ತಿಂದು ಎಷ್ಟು ಸಂತೋಷವಾಗಿ ನೀವು 30 ದಿನ ಅವ್ರ ಹತ್ರ ನೀವು ಸಮಯ ಕಳೆದ್ರೆ 30 ವರ್ಷ ನನ್ನ ಮಗ ನನ್ನ ಜೊತೆಲಿದ್ದಾನೆ ಅನ್ನೋಷ್ಟು ಸಂತೋಷ ಪಡ್ತಾರೆ. ನಂತರ ಹೇಳಿ ಬೇಜಾರಾಗಬೇಡಿ, ನಾವು ಹೋಗ್ತೀವಿ ಅಂತ. ನೀವು ಹೋಗಿದ ಕೂಡಲೇ ಮರಿಬೇಡಿ, ಪ್ರತಿನಿತ್ಯ ಫೋನ್ ಮಾಡಿ, 2-3 ತಿಂಗಳು ನೋಡ್ಕೊಳ್ಳಿ, ಮತ್ತೆ 3ನೇ ತಿಂಗಳು ನಿಮ್ಮ ತಂದೆ ತಾಯಿ ಕರೆಸ್ಕೊಳ್ಳಿ. ಈ ಥರ ಮಾಡಿ ಸಂಬಂಧಗಳನ್ನು ಗಟ್ಟಿ ಮಾಡಿ ಗೆಳೆಯರೆ. ಯಾಕೆಂದರೆ ಏನೇ ಹೋದರೂ ಸಿಗುತ್ತೆ, ತಂದೆ ತಾಯಿ ಹೋದರೆ ಮಾತ್ರ ವಾಪಸ್ ಸಿಗಲ್ಲ ನಿಮಗೆ. ಅದು ಒಂಥರ ವಿಶೇಷವಾಗಿರುವಂಥ ವಸ್ತು. ಯಾವುದೇ ಕಾರಣಕ್ಕೂ ನೀವು ಏನೇ ಬೆಲೆ ಕೊಟ್ಟು ಕೊಂಡ್ಕೋಬೋದು. ನೀವು ಇವಾಗ ಅನ್ಕೋಬೋದು, ಅಯ್ಯೋ ನನಗೆ ಯೌವನ ಇದೆ, ನೀವು ಮಾಡಿ. ನಾನು ಹೇಳೋದೇನೆಂದರೆ ಇಲ್ಲಿರುವ ಪೇರೆಂಟ್ಸ್ಗೆ ಅದನ್ನೇ ಹೇಳ್ತೇನೆ, ತುಂಬ ಭದ್ರವಾಗಿಡು. ನನ್ನ ಮಗಳು ಬಂಧನದಲ್ಲಿ ಇಡಬೇಡಿ, ಅವ್ರನ್ನ ಫ್ರೀಯಾಗಿ ಬಿಡಿ. ನೀವು ಇವಾಗ ಮದುವೆ ಆಯಿತಾ ಮಗನ ಪಕ್ಕದ ರೋಡಲ್ಲಿರೋ ನಿಮ್ಮ ಏರಿಯಾದಿಂದ ಅಥವಾ ನಿಮ್ಮ ಮನೆ ಮೇಲ್ಗಡೆಯಿಂದ ಒಂಚೂರು ತಳ್ಳಿ ಒಂದು ರೋಡು ವಾಕಿಂಗ್ ಡಿಸ್ಟೆನ್ಸಲ್ಲಿರೋದು ಒಂದು ಮನೆ ಕೊಡಿ. ಅವ್ರಿಗೆಲ್ಲ ಆರಾಮಾಗಿರಿ, ಬಾಡಿಗೆಗೋ ಲೀಸ್ಗೋ ಸ್ವಂತಕ್ಕೋ ಏನೋ ಒಂದು ನಿಮ್ಮ ಮನೆ ನೀವು ನಡೆಸಿ. ಅವಾಗ ಏನಾಗುತ್ತೆ, ಅವ್ರಿಗವ್ರು ಪ್ರೈವಸಿ ಸಿಗುತ್ತೆ. ಚಿಕ್ಕ ವಯಸ್ಸಲ್ಲಾಗಿರೋದ್ರಿಂದ ಅವ್ರು ಹನಿಮೂನ್ಗೆ ಹೋಗೋದು, ಹೊರಗಡೆ ಹೋಗೋದು, ಮಕ್ಕಳು ಮನೆ ಮಾಡ್ಕೊಳ್ಳೋದು ಅಥವಾ ಎಲ್ಲ ಸುತ್ತಾಡೋದು ಎಲ್ಲ ಇರುತ್ತೆ. ನೀವು ಮನೆಯಲ್ಲಿ ರೆಸ್ಟ್ರಿಕ್ಷನ್ಸ್ ಹಾಕಿದಾಗ ಏನಾಗುತ್ತೆ ಅವ್ರಿಗೆ, ಇಲ್ಲಿ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ, ಈ ಮನೆಯಲ್ಲಿರೋದೇ ತಪ್ಪು, ಕೇಳ್ಕೊಂಡು ಹೋಗಬೇಕು, ಕೇಳ್ಕೊಂಡು ಬರಬೇಕು ಅಂತಿರುತ್ತೆ. ಫ್ರೀಯಾಗಿ ಬಿಟ್ಬಿಡಿ. ಹೇಗೆ ಅಂದರೆ ಜೀವನ ಹೇಗೆ ಗೆಳೆಯರಿ ಅಂದರೆ ಒಂದು ಬಾಲ್ ಇದ್ದಂಗೆ. ನೀವು ಬಾಲ್ ಹೊಡೆದ್ರೆ ಬೌನ್ಸ್ ಆಗುತ್ತೆ, ಅಂದರೆ ಅದು ನಿಮ್ಮ ಬಾಲು, ನಿಮ್ಮ ಮಕ್ಕಳು. ನೀವು ಹೊಡೆದ್ರೆ ಆ ಬಾಲ್ ನಿಮ್ಮ ಹತ್ರಕ್ಕೆ ಬರುತ್ತೆ, ಬೌನ್ಸ್ ಆಗಿ ವಾಪಸ್ ನಿಮ್ಮ ಹತ್ರಕ್ಕೆ ಬರುತ್ತೆ. ಅಂದರೆ ನಿಮ್ಮ ಮಗಳು ನಿಮ್ಮ ಮಕ್ಕಳು ನಿಮ್ಮ ಬಳಿಲಿ ಇರ್ತಾರೆ. ಹಾಗಾಗಿ ಅವ್ರಿಗೆ ಪ್ರೆಷರ್ ಹಾಕಬೇಡಿ. ಅವ್ರಿಗೆ ಏನು ಬೇಕು ಅಂತ ಕೇಳ್ಕೊಳ್ಳಿ. ಫಸ್ಟು ಯಾವತ್ತಾದರೂ ಸರಿ, ನೀನು ಮದುವೆ ಮಾಡ್ಕೊಂಡೇನೆ ಅಂತ ಕೇಳಬೇಡಿ. ನೀನು ಮದುವೆ ಮಾಡ್ಕೊಳಕ್ಕೆ ಆಸೆ ಇದೆಯಮ್ಮ, ನೀನು ಯಾರನ್ನ ಪ್ರೀತಿಸ್ತಾ ಇದೆಯಾ, ಅಥವಾ ನಿನ್ಗೆ ಏನಾರ ಬೇಕಾ, ನಿನ್ಗೆ ಯಾವ ಥರ ಗಂಡು ಬೇಕು. ನಾವು ಇವಾಗ ವಿಚಾರ ಮಾಡಿದ್ರೆ 6 ತಿಂಗಳಿಂದ 1 ವರ್ಷ ಆಗುತ್ತೆ. ಆಮೇಲೆ ನೋಡ್ಕೊಂಡು ಮದುವೆ ಆಗೋದಾದರೆ ಸರಿ ಹೋಗುತ್ತೆ. ನಿನಗೆ ಇವಾಗ ಸರಿ ವಯಸ್ಸುಗಳಾಗಿದೆಯಾ, ಇವಾಗ ನಿನಗೆ ನಾನು ಮದುವೆ ಮಾಡ್ಬೋದಾ, ನಿಂಗೆ ಇಚ್ಛೆ ಇದೆಯಾ ಅಂತ ಕೇಳಿ. ಇವಾಗಿನ ಮಕ್ಕಳು ಟೆಕ್ನಾಲಜಿ, ದೇರ್ ವೆಲ್ ಕ್ವಾಲಿಫೈಡ್, ಒಳ್ಳೆ ಸ್ಥಿತಿವಂತರು, ಒಳ್ಳೆ ಹಣ ಪಡಿತಾ ಇರ್ತಾರೆ, ಸಂಬಳಗಳನ್ನು ತಗೋತಾ ಇರ್ತಾರೆ. ಅಂತ ಓದಿರೋ ಅವಾರ್ಡ್ ತೊಗೊಂಡಿರೋಂಥ ಮಕ್ಕಳಿಗೆ ಮದುವೆ ಮಾಡ್ಕೊ ಅಂತ ಹೇಳಬೇಡಿ. ಅವ್ರಿಗೆ ಏನು ಬೇಕು, ಅವ್ರ ಮನಸ್ಸಿನಲ್ಲಿ ಏನು ಆಸೆ ಇದೆ. ಊರಿನ ಒತ್ತಡ ಬಿಡಿ ಸ್ನೇಹಿತರೆ. ಊರಿನ ಒತ್ತಡ ಏನು ಹೇಳ್ತಾರೆ, ಮಗಳಿಗೆ ಮದುವೆ ಮಾಡಿದ್ಯಾ, ಮಗಳಾಗಿದ ತಕ್ಷಣ ಮದುವೆ ಆಯಿತಾ, ಅಯ್ಯೋ ಮದುವೆ ಆಗಿ 1 ವರ್ಷ ಆಯಿತಾ, ಮಕ್ಕಳು ಹಿಡಿದ್ಲಾ, ಅಯ್ಯೋ ಆ ಮಗು ದೊಡ್ಡದಾಯ್ತಾ, ಅಯ್ಯೋ ಇನ್ನೂ ಮನೆ ತೊಗೊಂಡಿಲ್ವಾ, ಅಯ್ಯೋ ಇನ್ನೂ ಕಾರ್ ತೊಗೊಂಡಿಲ್ವ. ಜೀವನದಲ್ಲಿ ತೃಪ್ತಿ ಪಡಿಸೋಕ್ಕೆ ನೀವು ಆಗಲ್ಲ. ಆದರೂ ನಿಮ್ಮ ಮಟ್ಟಿಗೆ ನಿಮ್ಮ ಮಕ್ಕಳಿಗೆ ನೀವು ನ್ಯಾಯವಾಗಿರಿ. ಅವ್ರು ನಿಮ್ಮ ಮಕ್ಕಳು ಮುಖ್ಯ ನಿಮಗೆ, ಹೊರಗಿನವರು ನೆಂಟರಿಷ್ಟರಲ್ಲ. ನಾನು ಅದನ್ನೇ ಪದೇ ಹೇಳ್ತೀನಿ. ನೆಂಟರಿಷ್ಟು ಇರ್ತಾರೆ, ಅವರವ್ರು ಇರ್ತಾರೆ, ಒಳ್ಳೆ ತಂದಲ್ಲೂ ಇರ್ತಾರೆ, ಕೆಟ್ಟ ತಂದಲ್ಲೂ ಇರ್ತಾರೆ, ಹೊಟ್ಟೆ ಹೊರ್ಕೊಳ್ಳೋರು ಇರ್ತಾರೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಮಕ್ಕಳನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕೂರಿಸ್ಕೊಳ್ಳಿ. ನಿಂದು ಏನಮ್ಮ ಆಸೆ, ನಿನ್ಗೆ ಇವಾಗ ಮದುವೆ ಮಾಡ್ಕೋಬೇಕು, ಮದುವೆ ವಯಸ್ಸಾಗಿದೆ ಅಲ್ವಾ, ನಿನ್ಗೆ ಯಾರನ್ನ ಮನಸ್ಸಲ್ಲಿದ್ದಾರಾ, ನೀನು ಯಾರನ್ನ ಇಷ್ಟಪಡ್ತೀಯಾ, ನೋಡೋಣವಾ, ಮಾಡೋಣವಾ, ಒಮ್ಮೆ ಅವ್ನ ಪೂರ್ವಪರ ತಿಳ್ಕೊಳ್ಳೋಣವಾ, ಅಥವಾ ನಾವು ನೋಡೋಕ್ಕೆ ಶುರು ಮಾಡ್ಬೋದಾ, ಯಾವ ಥರ ಹುಡುಗ ಬೇಕು, ಆ ಥರ ಯಾವತ್ತಾನ ಕೇಳಿದ್ದೀರಾ, ಹುಡುಗನ ನೋಡಿದ್ದೀನಿ ಮದುವೆ ಮಾಡ್ಕೊ, ಏನ್ರಿ ಇದು. ಈ ಥರ ಎಲ್ಲ ನೀವು ಮಾಡಿದ್ರೆ ಮಕ್ಕಳನ್ನ ಬಿಟ್ಟು ಹೊಟ್ಟೋಗ್ತಾರೆ, ಓಡೋಗಿ ಮದುವೆ ಮಾಡ್ಕೋತಾರೆ. ಈ ಥರದ್ದೆಲ್ಲ ಆಗೋ ಬದಲು ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಅಂದರೆ ಪ್ರೀತಿ ವಿಶ್ವಾಸದಿಂದ, ಪ್ರೀತಿ ವಾತ್ಸಲ್ಯದಿಂದ ನಮ್ಮ ಮಕ್ಕಳಿಗೆ ಏನು ಬೇಕು ಅಂತ ನಾವು ಕೂತ್ಕೊಂಡು ಕೇಳಬೇಕು. ಊರವ್ರು ಹೇಳಿರೋದನ್ನು ನಾವು ತಲೆಗೆ ಹೇರಿಸ್ಕೋಬಾರ್ದು. ಯಾರನ್ನ ಬಂದು
ಓ ನಿಮ್ಮ ಮಗಳಿಗೆ ಮದುವೆ ವಯಸ್ಸಾಗಿದೆಯಲ್ಲ, ಮದುವೆ ಮಾಡ್ತಿಲ್ವಾ ಅಂತ ಕೇಳಿದ್ರೆ, ಖಂಡಿತ ಮೊದಲನೇ ಪತ್ರಿಕೆ ನಿಮಗೆ ಗುರು, ಡೇನು ಬರಿ ಮಾಡ್ಕೋಬೇಡಿ, ಫಸ್ಟ್ ಪತ್ರಿಕೆ ಕೊಡ್ತೀನಿ, ಗ್ರ್ಯಾಂಡಾಗಿ ಮಾಡ್ಬೋಣ ನಿಮ್ಮ ಆಶೀರ್ವಾದದಿಂದ, ಆ ಥರ ಹೇಳಿ ತಪ್ಪಿಸ್ಕೊಳ್ಳಿ. ಅವರು ಹೇಳಿದ್ದನ್ನು ತಲೆಗೆ ಹಾಕಿ ನೀವು ಹೇಳಿದ್ದು ನನಗೆ ಹಾಕಿ ಮನೇಲಿ ಬಂದು ಪ್ರೆಷರ್ ಬಿಲ್ಡ್ ಮಾಡೋದು ಬೇಡ. ಆ ಥರ ಪ್ರೆಷರ್ ಬಿಲ್ಡ್ ಮಾಡೋದ್ರಿಂದ ನಿಮ್ಮ ಮಕ್ಕಳನ್ನ ನೀವು ಕಳ್ಕೊತೀರಾ, ನಿಮ್ಮ ಸಂಸಾರದ ನೆಮ್ಮದಿ ನೀವು ಕಳ್ಕೊಳ್ತೀರಾ. ಊರವ್ರು ಹೇಳೋದು ಮಾತು ಕೇಳಬೇಡಿ, ನಿಮಗೆ ಸ್ವತಃ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ಆ ಕೊಟ್ಟಿರುವಂಥ ಬುದ್ಧಿನಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಮಕ್ಳಿಗೂ ಕರೆಕ್ಟಾಗಿ ಮಾಡಿ. ನೋಡಿ, ಇವಾಗ ನೀವು ಈ ಥರ ಪ್ರೆಷರ್ ಹಾಕಿರೋದ್ರಿಂದ ಅವ್ರು ಅಮೆರಿಕಕ್ಕೋ ಆಫ್ರಿಕಾಕ್ಕೋ ಎಲ್ಲ ಪೇಯಿಂಗ್ ಗೆಸ್ಟ್ಗೋ ಎಲ್ಲನೂ ಹೊರಟೋಗ್ತಾರೆ. ಆವಾಗ ನಂತರ ಪರ್ಮನೆಂಟಾಗಿ ಕಳ್ಕೊಂಡ್ರೆ ನೀವು ಸರಿ, ಇವಾಗ ಮದುವೆ ಮಾಡಿ ಕಳಿಸಿದ್ರಿ ಅಂತ ಇಟ್ಕೊಳ್ಳಿ, ಮತ್ತೆ ಅವ್ರನ್ನ ನೀವು ಯಾವಾಗ ನೋಡೋದು, ನಿಮ್ಮ ಒಟ್ಟಿಗೆ ಯಾವಾಗ ಇರ್ತಾರೆ, ನಿಮ್ಮ ತೊಡೆ ಮೇಲೆ ಕೂತ್ಕೊಳ್ತಾರ ಬಂದು, ನಾನು ಬ್ಯುಸಿಯಪ್ಪ ನಾನು ಬರೋಕ್ಕಾಗಲ್ಲ ಅಂತಾರೆ. ಅಂದರೆ ನೀವೇ ನಿಮ್ಮ ಮಕ್ಕಳನ್ನ ಬೇರೆ ಮಾಡ್ಕೊಂಡ್ರೇನೋ, ಅವಕಾಶ ಕೊಡಿ. ದಿರ್ ಇಸ್ ನೋ ಎಂಡ್ ಟು ದ ವರ್ಲ್ಡ್. ಮುಂಚೆ ಆ ಕಾಲದಲ್ಲೆಲ್ಲ ಹೆದರಿಕೆ ಇರ್ತಿತ್ತು, ಹೆಣ್ಮಕ್ಳು ಅಂದರೆ ಭಾರ, ಹೆಣ್ಮಕ್ಳಿಗೆ ಮದುವೆ ಮಾಡಿಲ್ಲ ಅಂತಂದರೆ ನಮಗೆ ಜವಾಬ್ದಾರಿ ಆಗುತ್ತೆ, ನಮಗೆ ಖರ್ಚಾಗುತ್ತೆ. 15-16 ವರ್ಷದಲ್ಲಿ ವಯಸ್ಸಿಗೆ ಬಂದಲ್ಲ ಮಗಳಿಗೆ ತೊಗೊಂಡೋಗಿ ಕಟ್ಬಿಡು, ಅವ್ನು ಯಾರು ಗೂಬೆನ ಕೋತಿನ ಕುಂಟಾನು ನೋಡೋಲ್ಲ. ಅವ್ನು ಹೊಡೆದ ಅಂತಂದರೆ ಒಂದು ತಾಳಿ ಬಿದ್ದುಬಿಡ್ತಾ ಆಯಿತು, ಅವನೇನೋ ಹೊಡೆದ ನೆಗೆದ್ಬಿದ್ದ ಅಂದರೆ ಮತ್ತೆ ಮಗುನ ವಾಪಸ್ ಮನೆ ಕರ್ಕೊಂಬರೋದು. ಯಾತಕ್ಕೆ ಬೇಕು ಯಾವ ಥರದ ಜೀವನ? ಅವರೇ ಓದಿದ್ದಾರೆ, ಅವರು ಸಂಸ್ಕಾರವಂತರು, ಅವ್ರಿಗೂ ಅವಕಾಶ ಕೊಡಿ. ಒಂದು ಹೋಟೆಲಿಗೆ ಹೋಗಿ, ಒಂದು ಪಾರ್ಟಿಗೆ ಹೋಗಿ ಕೂತ್ಕೊಂಡು ಮಾತಾಡಿ ತಾಳ್ಮೆಯಿಂದ ನಿಮ್ಮ ಜೀವನವನ್ನು ನೀವು ಸರಿಪಡಿಸ್ಕೊಳ್ಳಿ. ಆ ಥರ ಮಾಡೋದ್ರಿಂದ ನಾವು ಮಕ್ಕಳನ್ನು ಕಳ್ಕೊಳ್ತೀವಿ. ಹಾಗಾಗಿ ನಾವು ನಿಧಾನವಾಗಿ ಯೋಚನೆ ಮಾಡಿ ಅವ್ರಿಗೇನು ಅವಶ್ಯಕತೆ ಇದೆಯೋ ಅದ್ರ ಥರ ನಾವು ಅವ್ರ ಜೀವನ ರೂಪಿಸ್ಕೊಳ್ಳೋಣ. ಅವ್ರ ಜೀವನ ಒಂದೇ ರೂಪುಗೊಳ್ಳೋದಲ್ಲ, ನಮಗೂ ನೆಮ್ಮದಿ ಅಂತಿರುತ್ತೆ. ನೆಮ್ಮದಿ ಹಾಳಾಯಿತು ಅನ್ನೋದಕ್ಕಿಂತ ನಮ್ಮ ನೆಮ್ಮದಿಯನ್ನು ಒಳ್ಳೆಯದಾಗಿ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ನೆಮ್ಮದಿಯನ್ನು ನಾವು ಬಿಲ್ಡ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ತಾ, ಈ ಪ್ರೀತಿ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ತುಂಬ ಮಾತಾಡೋದಿರುತ್ತೆ, ಇದಕ್ಕೆ ಕಡೆ ಇರೋದಿಲ್ಲ. ಆದರೂ ಒಂದೇ ಒಂದು ಸಣ್ಣ ಪ್ರಾರ್ಥನೆ, ಸಾಧ್ಯವಾದಷ್ಟು ಪ್ರೀತಿ ಹಂಚಿ, ಪ್ರೀತಿ ಕೊಂಡ್ಕೊಳ್ಳಿ, ಪ್ರೀತಿ ಹಬ್ಬಿಸಿ, ಪ್ರೀತಿ ಹರಡಿಸಿ. ಎಲ್ರಿಗೂ ಪ್ರೀತಿ ವಾತ್ಸಲ್ಯದಿಂದ ನಾನು ನಿಮ್ಮನ್ನು ಬೀಳ್ಕೊಳ್ತಿದ್ದೀನಿ. ನಮಸ್ಕಾರ.